ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಕನ್ನಡದ ಪುರಾತನ ಹೋರಾಟಗಾರ. ಹೋರಾಟವೇ ಅವರ ಬದುಕು. ಬಂದು ಕರೆಯುವುದೇನಿದೆ, ಅವರು ಯಾವಾಗ ಬೇಕು ಅನ್ನಿಸ್ತೋ ಅವಾಗ ಬಂದು ಕರೀತಾರೆ. ಅವರು ಕನ್ನಡದ ವಾಟಾಳ್ ನಾಗರಾಜ್ ಅವರು. ಅವರು ವಿಧಾನಸಭೆಯ ಶಾಸಕರಾಗಿಯೂ ಕೂಡ 2 ಬಾರಿ ಕೆಲಸ ಮಾಡಿದ್ದಾರೆ. ಅವರ ಜೊತೆಗೆ ಬಲಭಾಗದಲ್ಲಿ ನಿಂತುಕೊಳ್ಳುವವರು ಸಾರಾ ಗೋವಿಂದು ಅವರು. ಅವರು ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾಗಿ 100 ವರ್ಷ ಕೆಲಸ ಮಾಡಿದವರು. ಅವ್ರು ಏನು ಕೆಲಸ ಮಾಡಿದ ಗೊತ್ತಿದೆ. ಅದಾದ ಮೇಲೆ ಅವರು ಚಿತ್ರ ನಿರ್ಮಾಪಕರು ಆದರೂ, ಕೆಲವು ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡಿದರು. ಅವರು ಸದಾ ವಾಟಾಳ್ ನಾಗರಾಜ್ ಅವ್ರ ಜೊತೆಗೆ ಇರ್ತಾರೆ. ಹಾಗೆ ಅವರ ಅಕ್ಕಪಕ್ಕದಕ್ಕೆ ಇನ್ನೊಬ್ಬರು ಇರ್ತಾರೆ. ಪಕ್ಕದಲ್ಲಿ ಅವರು ಉದ್ದ ಕೂದಲು ಬಿಟ್ಕೊಂಡಿರ್ತಾರೆ. ಯಾವುದೋ ಗುಬ್ಬಿ ವೀರಣ್ಣನ ನಾಟಕದ ಕಂಪನಿನೋ ಅಥವಾ ವರದಾಚಾರ್ಯ ನಾಟಕದ ಕಂಪನಿಯ ಪಾತ್ರಧಾರಿಯಂತೆ ಅವರು ಕಾಣ್ತಾರೆ. ಅವರ ಪಕ್ಕದಲ್ಲಿ ಇನ್ನೊಬ್ಬರು ಇರ್ತಾರೆ ನೋಡಿ. ಆ ಚಿತ್ರಗಳನ್ನು ಕೂಡ ನಾನು ಇಲ್ಲಿ ಹಾಕಿದ್ದೀನಿ. ಸೊ ಅವರೆಲ್ಲ ಸೇರಿ ಕರೆ ನೀಡಿದ್ದಾರೆ. ಇವರೆಲ್ಲ ಅಪ್ರತಿಮ ಹೋರಾಟಗಾರರು. ವಾಟಾಳ್ ನಾನು ಪತ್ರಿಕೋದ್ಯಮಕ್ಕೆ ಬರುವುದಕ್ಕಿಂತ ಎಷ್ಟೋ ವರ್ಷಗಳ ಮೊದಲು ಅವರು ಹೋರಾಟವನ್ನು ಪ್ರಾರಂಭ ಮಾಡಿದರು. ಇವತ್ತಿಗೂ ಅವ್ರ ಹೋರಾಟ ಮುಂದುವರೆದಿದೆ. ನಾಳೆ ಅವರು ಕರ್ನಾಟಕ ಬಂದ್ಗೆ ಕರೆ ನೀಡಿದ್ದಾರೆ. ಹಾಗೆಯೇ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. 22ರಂದು ಕರ್ನಾಟಕ ಬಂದ್ 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 3 ಬಾರಿ ಬಂದ್ ಅಂತ ಅವರು ಯೂಶ್ವಲಿ ಘೋಷಣೆ ಮಾಡೋದು. ಹಾಗೆ ಅವರು ಹಲವು ಪ್ರತಿಭಟನೆಗಳ ಮೂಲಕ ಅವರು ದಟ್ ಯಶಸ್ಸನ್ನು ಕಂಡವರು. ಅವರ ಪ್ರತಿಭಟನೆಯ ದಾರಿ ಕೂಡ ವಿನೂತನವಾದದ್ದು. ಅವರು ಬೇರೆ ಬೇರೆ ರೀತಿಯ ಪ್ರತಿಭಟನೆಗಳನ್ನು ಮಾಡ್ತಾರೆ. ಇದನ್ನು ಹಲವು ಸಂದರ್ಭದಲ್ಲಿ ನಾನು ರೆಫರ್ ಮಾಡಿದ್ದೀನಿ. ಸೊ ಅವರ ಜೊತೆಗೆ ಯೂಶ್ವಲಿ ಒಂದು 10 ಜನರು ಇದ್ದೇ ಇರ್ತಾರೆ. 5ರಿಂದ 10 ಜನ ಅವರ ಅಕ್ಕಪಕ್ಕದಲ್ಲಿರ್ತಾರೆ ಅವರ ಸಂಘಟನೆಯಿಂದ. ಅದ್ರ ಜೊತೆಗೆ ಅದು ಬಿಟ್ಟರೆ ಅವರು ಮೈಸೂರು ಬ್ಯಾಂಕ್ ಸರ್ಕಲಲ್ಲಿ ಕರ್ನಾಟಕ ರಾಜ್ಯೋತ್ಸವ ಮಾಡ್ತಾರೆ. ಸೊ ಅದು ಅತಿ ದೊಡ್ಡ ಕನ್ನಡ ಸೇವೆ ಅಂತ. ಆ ರಾಜ್ಯೋತ್ಸವಕ್ಕೆ ಕರ್ನಾಟಕ ಸರ್ಕಾರ 70ರಿಂದ 80 ಲಕ್ಷ, ಇದಕ್ಕೂ ಜಾಸ್ತಿ ಕೊಟ್ಟಿದ್ದು ಇದೆ. ಸೊ ಸರ್ಕಾರದ ದುಡ್ಡು ತೆಗೆದುಕೊಂಡು ಅವರು ಕನ್ನಡಕ್ಕಾಗಿ ಕರ್ನಾಟಕ ರಾಜ್ಯೋತ್ಸವ ಮಾಡ್ತಾರೆ. ಸದಾ ಕನ್ನಡಕ್ಕಾಗಿ ಅವರು ಕೈ ಎತ್ತುತ್ತಾನೆ ಇರ್ತಾರೆ. ಹಲವು ಸಂದರ್ಭದಲ್ಲಿ 2 ಕೈಯನ್ನು ಎತ್ತಾರೆ, ಕೆಲವು ಸಂದರ್ಭದಲ್ಲಿ 1 ಕೈಯನ್ನು ಎತ್ತಾರೆ. ಅವರ ಅಪ್ರತಿಮ ಕನ್ನಡ ಹೋರಾಟಗಾರರು. ಈಗ ಅವರು ನಾಳೆ ಬಂದ್ ಕರೆದಿದ್ದಾರೆ. ಸೊ ಈ ಬಂದ್ ಯಾಕಾಗಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು. ಇದು MES ಪುಂಡರ ವಿರುದ್ಧ ಮಹಾರಾಷ್ಟ್ರಕ್ಕೆ ಎಚ್ಚರಿಕೆ ಕೊಡೋದಕ್ಕಾಗಿ. ಒಂದು ಈ ಒಂದು MES ಪುಂಡರು ಇನ್ನೊಂದು ಮತ್ತೊಂದು ಈಗ ಅವರು ಅಸ್ತಿತ್ವವನ್ನು ಕಳ್ಕೊಂಡಿದ್ದಾರೆ. ಅನುಮಾನ ಬೇಕಾಗಿಲ್ಲ. ಮಹಾರಾಷ್ಟ್ರ ಏಕೀಕರಣ ಸಮಿತಿ ಏನಿದೆ ಅದು ತನ್ನ ಪ್ರಾಬಲ್ಯವನ್ನೇ ಕಳೆದುಕೊಂಡಿದೆ ಬೆಳಗಾವಿಯಲ್ಲಿ. ಒಂದು ಕಾಲದಲ್ಲಿ 5ರಿಂದ 6 ಶಾಸಕರು ಕನಿಷ್ಠ MESನವರು ಆಯ್ಕೆ ಆಗ್ತಿದ್ರು. ಇವತ್ತು ಅವರು ಆಯ್ಕೆ ಆಗ್ತಾ ಇಲ್ಲ. ಅದರ ಅಷ್ಟರ ಮಟ್ಟಿಗೆ ಅದು ದುರ್ಬಲ ಆಗಿದೆ. ಶಕ್ತಿ ಇಲ್ಲ ಅದಕ್ಕೆ ಆಗಾಗ ಶಕ್ತಿ ತುಂಬುವ ಕೆಲಸವನ್ನು ಮಹಾರಾಷ್ಟ್ರದ ಶಿವಸೇನೆ ಮಾಡ್ತಾ ಹೋಗುತ್ತೆ. ರಾಜಕೀಯವಾಗಿ ಮುಳುಗಿದ ಸಂದರ್ಭದಲ್ಲಿ ಶಿವಸೇನೆ ಈ ಗಡಿ ವಿವಾದವನ್ನು ಎತ್ತುಕೊಳ್ಳುತ್ತೆ. ಅದರಂತೆ ಈಗ ಈ ಗಡಿ ವಿವಾದ ಸುಪ್ರೀಂ ಕೋರ್ಟ್ ಮುಂದೆ ಇದೆ. ಸೊ ಈ ಸಂದರ್ಭದಲ್ಲಿ ನಡೆದ ಯಾವುದೋ ಇಂಡಿವಿಜುವಲ್ ಕೇಸ್, ಅದು 2 ಪ್ರಕರಣಗಳು ನಡೆದಿರೋದು. ಒಂದು ಬಸ್ನಲ್ಲಿ ಕನ್ನಡದಲ್ಲಿ ಮಾತಾಡಿ ಅನ್ನೋದು, ಇನ್ನೊಂದು ಎಲ್ಲ ಇದ್ದಾಗ ಯಾವ ಕಂಡಕ್ಟರ್ಗೆ ಇನ್ಯಾರಿಗೂ ಜಗಳ ಆಯಿತು. ಒಂದು 2 ಇನ್ಸಿಡೆಂಟ್ 3 ಇನ್ಸಿಡೆಂಟ್ಸ್ ಇರ್ಬೋದು. ಇದು ಮಹಾನ್ ದೊಡ್ಡ ಇನ್ಸಿಡೆನ್ಸ್. ಇದಕ್ಕಾಗಿ ಬಂದು ಕರೆ ನೀಡಬೇಕು ಅಗತ್ಯ ಇದೆಯಾ? ಸೊ ಇದು ಪ್ರಶ್ನೆ. ಯಾಕೆಂದರೆ ಮೊದಲನೇದಾಗಿ ಕರ್ನಾಟಕ ಈ ರೀತಿಯ ಬಂದು ಕರೆಯುವ ಮೂಲಕ ಇದು ಕರ್ನಾಟಕ ಮಹಾರಾಷ್ಟ್ರದ ಇಶ್ಯೂ ಆಗಿ ಮಹಾರಾಷ್ಟ್ರ ಎಚ್ಚರಗೊಳ್ಳುತ್ತೆ. ಇಟ್ ಇಸ್ ಅ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಬಂದ್ಗಳನ್ನು ಕರೆಯಕೂಡದು ಅಂತೇಳಿ ಬಹಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಡಿಸಿಷನ್ ಇದೆ. ಈ ಸಂದರ್ಭದಲ್ಲಿ ನೀವು ಬಂದು ಕರೆಯುವ ಮೂಲಕ ಸುಪ್ರೀಂ ಕೋರ್ಟ್ ಮುಂದೆ ಇರುವ ಕೇಸ್ ಏನಿದೆ ಆ ಕೇಸ್ಗೆ ಮಹಾರಾಷ್ಟ್ರಕ್ಕೆ ಇನ್ನಷ್ಟು ಪುಷ್ಟಿ ದೊರಕುತ್ತೆ.
ಇದು ಕರ್ನಾಟಕದ ಜನರ ಪುಂಡಾಟಿಕೆ ಅಂತ ಮಹಾರಾಷ್ಟ್ರ ಕರೀತೆ ಸುಪ್ರೀಂ ಕೋರ್ಟ್ ಮುಂದೆ. ಆವಾಗ ಸುಪ್ರೀಂ ಕೋರ್ಟ್ ಮುಂದೆ ನೀವೇನು ಹೇಳ್ತೀರಿ? ಒಂದು ಬಂದು ಕರೆಯುವುದೇ ಸುಪ್ರೀಂ ಕೋರ್ಟ್ ಡಿಸಿಷನ್ ಪ್ರಕಾರ ವಿರುದ್ಧವಾದ್ದು. ಸೆಕೆಂಡ್ ಥಿಂಗ್, ಒಂದು ಸಾಮಾನ್ಯ ಸಣ್ಣ ಇನ್ಸಿಡೆಂಟಿಗೆ ನೀವು ದೇಶಾದ್ಯಂತ ಪ್ರಚಾರ ಕೊಡ್ತೀರಿ. ಆ ಮೂಲಕ ಈ ಪ್ರಕರಣ ಎತ್ತಲು ಬೇಕಾದರೂ ತಿರುಗಬಹುದು. ಇದು ಕನ್ನಡದ ಕೆಲಸನ ಅಲ್ರಿ. ನೀವು ಕನ್ನಡದ ಸಲುವಾಗಿ ನೀವು ಕೆಲಸ ಮಾಡೋದಿದ್ರೆ ಕರ್ನಾಟಕದ ಸಂಸ್ಕೃತಿ ಪರಂಪರೆಗಳಿಗೆ ನಾಶ ಆಗ್ತಿದೆ. ಎಲ್ಲಿ ಹೋಗಿದ್ರಿ ನೀವು? ಸೊ ಏನು ಡಿಲಿಮಿಟೇಷನ್ ಆಫ್ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂಯೆನ್ಸೀಸ್ ಮಾಡ್ತಾ ಇದ್ದಾರೆ, ತಮಿಳುನಾಡಿನಲ್ಲಿ ನಡೀತಾ ಇದೆ. ಆ ಮೂಲಕ ಕರ್ನಾಟಕದ ರಿಪ್ರೆಸೆಂಟೇಷನ್ ಕಡಿಮೆ ಆಗ್ತಿದೆ. ಅದರ ವಿರುದ್ಧ ಧ್ವನಿ ಎತ್ತಕ್ಕೆ ನಿಮ್ಗೇನಾಗಿದೆ? ಅದರಂತೆ ಹಿಂದಿ ಹೇರಿಕೆ ಯಾವ ಹಂತದಲ್ಲಿ ಬಂದಿದೆ ಅಂದರೆ, ಗ್ರಾಮಾಂತರ ಪ್ರದೇಶದ ಬ್ಯಾಂಕ್ಗಳಲ್ಲೂ ಕೂಡ ನಮ್ಮ ಗ್ರಾಮಾಂತರ ಪ್ರದೇಶ ಜನ ಹೋಗಿ ಹಿಂದಿ ಮಾತನಾಡುವ ಸ್ಥಿತಿ ಇದೆ. ಆ ಬಗ್ಗೆ ಯಾಕೆ ನೀವು ಧ್ವನಿ ಎತ್ತಲ್ಲ? ನೀವು ಕೇವಲ ಬೆಂಗಳೂರು ನಿಂತ್ಕೊಂಡು ಬಂದ್ ಅಂತ ಕರೆದ್ರೆ ನಿಮ್ಗಾಗುವ ಲಾಭ ಏನು? ಕೋಟ್ಯಾಂತರ ರೂಪಾಯಿ ಹಾನಿ ಆಗುತ್ತಲ್ಲ, ಅದಕ್ಕೆ ಯಾರು ಜವಾಬ್ದಾರರು? ವಾಟಾಳ್ ನಾಗರಾಜು, ಅವರ ಪಕ್ಕ ಇರೋ ಸಾರಾ ಗೋವಿಂದು, ಇವರು ಆ ಹಾನಿಯನ್ನು ತುಂಬಿಕೊಡ್ತಾರ? ದಿನನಿತ್ಯ ಬದುಕಿಗಾಗಿ ಹೋರಾಟ ಮಾಡ್ತಾರಲ್ವ ಬೆಂಗಳೂರಿನಲ್ಲಿ, ಒಂದು ದಿನದಿಂದ ಕೂಲಿಗಾಗಿ ಬದುಕ್ತಾರಲ್ವ, ಅವ್ರ ಹೊಟ್ಟೆ ಮೇಲೆ ಹೊಡಿತಿರಲಿಲ್ಲ ನೀವು? ಅವ್ರು ಕನ್ನಡಿಗರೇ ಅಲ್ವಾ? ಭಾಳಷ್ಟು ಜನ ಉತ್ತರ ಕರ್ನಾಟಕದ ಜನ ವಲಸೆ ಬಂದು ಬೆಂಗಳೂರು ಅಂತ ಸಿಟಿಯಲ್ಲಿ ಇರ್ತಾರೆ. ಅವರಿಗೆ ಒಂದು ದಿನದ ಅವರ ಇದು ಕೂಡ ಮುಖ್ಯ, ವೇತನ ಕೂಡ ಬಹಳ ಮುಖ್ಯವಾದ್ದು, ಕೂಲಿ ಅದು. ಅದರ ಜೊತೆಗೆ ನಾಳೆ SLC ಎಕ್ಸಾಮ್ ಶುರುವಾಗಿದೆ. ಈ SLC ಎಕ್ಸಾಮ್ ಶುರುವಾದ ಸಂದರ್ಭದಲ್ಲಿ, ಎಕ್ಸಾಮ್ ಮಕ್ಕಳಿಗೆ ನಡೆಯುವ ಸಂದರ್ಭದಲ್ಲಿ ನೀವು ಈ ರೀತಿ ಬಂಧುಗಳನ್ನು ಕರೆ ಕೊಟ್ಟು ಮಕ್ಕಳ ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಿ, ಅವರ ಭವಿಷ್ಯವನ್ನು ಕೊಲೆ ಮಾಡ್ತಾ ಇದ್ದೀರಿ. ಇದು ಕನ್ನಡ ಸೇವೆನಾ? ಸೊ ಈ ಬಂದು ಏನಿದೆ ಇದಕ್ಕೊಂದು ಸಿಸ್ಟಮೆಟಿಕ್ ಆಗಿ ನಡೆಯುತ್ತೆ ಸ್ನೇಹಿತರೆ. ಯು ಲುಕ್ ಇಟ್ ಟು ಇಟ್. ವಾಟಾಳ್ ನಾಗರಾಜ್ ಯಾವಾಗಲೂ ಬಂದು ಕರೆದಾಗ ವಾಟಾಳ್ ನಾಗರಾಜ್ ಸುತ್ತಮುತ್ತಲು ಇರುವ ಒಂದು 6-8-10 ಜನ, ಸಾರಾ ಗೋವಿಂದು, ವಾಟಾಳ್ ನಾಗರಾಜ್ ಇಂಥವ್ರು, ಕನ್ನಡ ಇನ್ನೊಂದು 2-3 ಜನ. ಮೊದಲ ಶಿವರಾಮೇಗೌಡ ಅವರು ಜೊತೆಗೆ ಇರ್ತಿದ್ರು, ಈಗ ಅದು ಇಲ್ಲ. ಅದು ಬಿಟ್ಟು 10 ಜನ ಇದ್ದಾರೆ. ಇದು ಯಾವುದೋ ಇಂಟರ್ನ್ಯಾಷನಲ್ ನಡೆಯುವ ಬಂದಂತ ನಮ್ಮ ಮಾಧ್ಯಮ. ದೇ ಆರ್ ಇನ್ಸ್ಟಿಗೇಟಿಂಗ್. ಮಾಧ್ಯಮಗಳೇ ವಾಟಾಳ್ ನಾಗರಾಜ್ ಶಕ್ತಿ ಎಷ್ಟು ಅನ್ನೋದನ್ನ ಅರಿತುಕೊಂಡು, ಇದಕ್ಕೆ ತಾರತಮ್ಯ ಜ್ಞಾನ ಅಂತ ಇರುತ್ತೆ. ಭಾಳ ಸಂದರ್ಭದಲ್ಲಿ ನಾನು ಹೇಳ್ತಿರ್ತೀನಿ, ಈ ತಾರತಮ್ಯ ಜ್ಞಾನ ಒಬ್ಬ ಮಾಧ್ಯಮದಲ್ಲಿರುವವನಿಗೆ ಗೊತ್ತಿರಬೇಕು. ಇವರು ಬಂದು ಕರೆದ್ರೆ ಎಷ್ಟು ಜನ ಬೆಂಬಲ ಕೊಡ್ತಾರೆ, ಇವರ ಶಕ್ತಿ ಏನು, ಅದರ ಮೇಲೆ ಅದು ಯಾವ ರೀತಿಯ ಸುದ್ದಿ ಅನ್ನೋ ತೀರ್ಮಾನಕ್ಕೆ ಬರಬೇಕು. ಅದು ಬಿಟ್ಬಿಟ್ಟು ವಾಟಾಳ್ ನಾಗರಾಜ್ ಸಾರಾ ಗೋವಿಂದು ಕರೆದ್ರು ಅಂದ ತಕ್ಷಣ ಇವರು ಒಂದು ವಾರದಿಂದ ಪ್ರಚಾರ ಕೊಡೋದು, ಯಾವುದಕ್ಕೆ? ಬಂದ್ ಸಲುವಾಗಿ. ಆ ಮೂಲಕ ಬೇರೆ ಬೇರೆ ಸಂಘಟನೆಗಳು ಅನಿವಾರ್ಯವಾಗಿ ಬಂದು ಬೆಂಬಲ ಕೊಡಬೇಕು. ಅದಿಲ್ಲ ಅವರು ಕನ್ನಡ ವಿರೋಧಿಗಳಾಗ್ಬಿಡ್ತಾರೆ. ಹೋಟೆಲ್ ಮಾಲೀಕರ ಸಂಘ ಹಾಳಾಗೋಗ್ಲಿ, ಏನು ಮಾಡ, ಕೆಲವರು ತಪ್ಪಿಸ್ಕೊಳ್ಳೋಕೆ ನಮ್ಮದು ನೈತಿಕ ಬೆಂಬಲ ಇದೆ ಅಂಥೇಳಿ ತಪ್ಪಿಸ್ಕೋಬೇಕು. ಆಟೋದವರು, ಊಬರ್ದವರು, ಪ್ರತಿಯೊಬ್ಬರು ಕೂಡ ಅವ್ರ ಮೇಲೆ ಒತ್ತಡ. ಇದು ಮಾಧ್ಯಮ ಸೃಷ್ಟಿಸುವ ಒತ್ತಡ ಅಂತ. ನೀವು ಅನಿವಾರ್ಯವಾಗಿ ಅದರಲ್ಲಿ ಪಾಲ್ಗೊಳ್ಬೇಕು. ಅಂಥ ಸ್ಥಿತಿಯನ್ನು ನಿರ್ಮಿಸುವ ಮೂಲಕ ಸಾರಾ ಗೋವಿಂದು ಮತ್ತು ವಾಟಾಳ್ ನಾಗರಾಜ್ ಅವರಿಗೆ ಶಕ್ತಿ ತುಂಬುವ ಕೆಲಸವನ್ನು ಈ ಮಾಧ್ಯಮ ಮಾಡ್ತಿದೆ. ಅದ್ರ ಜೊತೆಗೆ ಏನೋ ಮಹಾನ್ ನಡೆದೋಯ್ತು ಅಂದರೆ 2-3 ಸ್ಮಾಲ್ ಇನ್ಸಿಡೆಂಟ್ಸು ಗಡಿ ಪ್ರದೇಶದಲ್ಲಿ ನಡೆಯುತ್ತೆ. ಅದನ್ನು ನಿಮಗೆ ಈ ರೀತಿ ಮಾಡುವ ಮೂಲಕ ಸತ್ತು ಹೋಗಿರುವ ಗಡಿ ಸಮಸ್ಯೆಗೆ ಮತ್ತೆ ಜೀವವನ್ನು ತುಂಬುತ್ತಾ ಇದ್ದೀರಿ. ಬಿ ಕೇರ್ಫುಲ್. ಗಡಿ ಸಮಸ್ಯೆ ಸತ್ತೋಗಿದೆ. ಬೆಳಗಾವಿ ಸಂಪೂರ್ಣವಾಗಿ ಕನ್ನಡೀಕರಣಗೊಂಡಿದೆ. ಈ ಸಂದರ್ಭದಲ್ಲಿ ನಾನು ಮೊದಲು ಹೇಳಿದಂಗೆ MES ಶಕ್ತಿಯನ್ನು ಕಳ್ಕೊಂಡಿದೆ. ನೀವು ಈ ರೀತಿ ಮಾಡುವ ಮೂಲಕ MESನವರು ಮತ್ತೆ ಶಕ್ತಿಯನ್ನು ಪಡ್ಕೋತಾರೆ. ಇದ್ರ ವಿರುದ್ಧ ಕನ್ನಡಿಗರ ದಬ್ಬಾಳಿಕೆ ಅಂತೇಳಿ ಮಹಾರಾಷ್ಟ್ರದಿಂದ ಬೆಂಬಲ ತಗೊಂಡು ದೇ ವಿಲ್ ಬಿ ರೆಡಿ. ಯಾರು ಸತ್ತೋದರಿಗೆ ಶಕ್ತಿ ತುಂಬ ಕೆಲಸ ಮಾಡ್ತಿರಲಿ. MES ಲಾಸ್ಟ್, ಅದು ಹಂಗೇನೆ ಮುಗಿದೋಗಿದೆ. ಅದು ಆ MES ಶಕ್ತಿ ನಿಮಗೇನು ಇದರಿಂದ ಲಾಭ? ಡು ಯು ಹ್ಯಾವ್ ಎನಿ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ MES ಆ್ಯಂಡ್ ವಾಟಾಳ್ ಕಂಪನಿ? ನಿಮ್ಮ ಜೊತೆ ಏನೋ ಇದಿದೆಯಾ? ನೀವು ಯಾಕೆ ಶಕ್ತಿ ತುಂಬಬೇಕು? ಈಗ ಯಾವುದೋ ಇಶ್ಯೂ ಇಲ್ಲದೆ ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಕೂತಿದೆ ಹೊಡ್ಸ್ಕೊಂಡು. ಇತ್ತೀಚೆಗೆ ಈ ಒಂದು ಕಂಡಕ್ಟರ್ ಗಲಾಟೆ ಆದ ಮೇಲೆ ಶಿವಸೇನೆ ಸ್ಲೋಲಿ ಈ ಇಶ್ಯೂವನ್ನು ಬಳಸ್ಕೊತಾ ಇದೆ.
ಅದರ ಪರಿಣಾಮವಾಗಿಯೇ ಶಿವಸೇನೆ ಕಾರ್ಯಕರ್ತರು ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಹೋದ ಹಲವು ಬಸ್ಸುಗಳಿಗೆ ಬಿಸಿ ಬಣ್ಣ ಬಳಿಯುವ ಕನ್ನಡದ ಫಲಕವನ್ನು ಕಿಡಿಯುವ ಕೆಲಸ ಮಾಡಿದ್ದಾರೆ ಅಲ್ವಾ. ಸೊ ಈಗ ನೀವು ಹಿಂಗೆ ಮಾಡೋ ಮೂಲಕ ನಾಳೆ ಮಹಾರಾಷ್ಟ್ರದಕ್ಕೆ ಹೋಗುವ ಬಸ್ಗಳು ಮತ್ತೆ ಅವರು ಶುರು ಮಾಡ್ತಾರೆ ನಿಮಗೆ ವಿರುದ್ಧವಾಗಿ. ನೀವು ಮಾಡಿದಿರಿ ಅಂತ ಅವರು ಮಾಡ್ತಾರೆ. ಮತ್ತೆ ಅವರಿಗೆ ಒಂದು ಅಸ್ತ್ರವನ್ನು ಕೊಡ್ತಿದ್ದೀರಿ ಶಿವಸೇನೆಯವರಿಗೆ. ಯಾರ್ಯಾರು ಪುಂಡ್ರಿದ್ದಾರೆ ಅವರಿಗೆ ಅಸ್ತ್ರವನ್ನು ಕೊಡ್ತೀರಿ. ಅದರಿಂದ ನಿಮ್ಗೆ ಆಗುವ ಲಾಭ ಏನು? ಬಂದು ಕರೆದ ತಕ್ಷಣ ಈ ಕನ್ನಡ ಹೋರಾಟಗಾರರಿಗೆ ಏನು ಲಾಭ ಆಗುತ್ತೆ ಹೇಳ್ಬೇಕಲ್ವಾ. ಈ ಬಂದು ಕರೆಯುವುದೇ ಹಣ ಸಂಗ್ರಹಿಸುವ ಒಂದು ದಂಧೆ ಆಗಿದೆ ಅನ್ನುವ ಅನುಮಾನ ಬರುತ್ತೆ. ಯಾಕಂದ್ರೆ ಯಾವಾಗ ಬಂದು ಕರಿತೀರಿ ಬೇರೆ ಬೇರೆಯವರು ಬಂದು ನೋಡ್ತಾರೆ. ಉದ್ಯಮಗಳು ನಮ್ಗೇನು ಮಾಡಬೇಡ್ರಪ್ಪ, ಕಲ್ಲು ಹೊಡಿಬೇಡ್ರಪ್ಪ, ನೀವೆಷ್ಟು ತಗೋತೀರಿ ತಗೊಳ್ಳಿ. ಯಾಕಂದ್ರೆ ಒಂದು ಭಯ ಇರುತ್ತೆ. ಸೊ ಒಂದು ಬಂದಾದ್ರೆ ಲಾಸ್ ಆಗೋದೆಷ್ಟು, ಯಾರಿಗೆ ಎಷ್ಟು ದುಡ್ಡು ಬರುತ್ತೆ ಅಂತ ಪೊಲೀಸ್ ಇಂಟೆಲಿಜೆನ್ಸ್ನವ್ರು ಕೇಳಿ ಹೇಳ್ತಾರೆ, ನಾನು ಹೇಳಲ್ಲ. ಸೊ ಪೊಲೀಸ್ ಇಂಟೆಲಿಜೆನ್ಸ್ ಹತ್ರ ವರದಿ ಇರುತ್ತೆ, ಪೊಲೀಸ್ ಇಲಾಖೆ ಹೇಳುತ್ತೆ ಒಂದು ಬಂದು ಕರೆಯುವ ಮೂಲಕ ಹಾನಿ ಆಗೋದು ಒಂದಾದರೆ ಬೇರೆ ಬೇರೆಯವರಿಗೆ ಲಾಭ ಆಗುತ್ತೆ. ಈ ಲಾಭದ ಉದ್ದೇಶದಿಂದನೇ ಬಂದು ಕರೆಯಲಾಗುತ್ತೆ ಅನ್ನೋದು ಪೊಲೀಸ್ ಇಂಟೆಲಿಜೆನ್ಸ್ ವರದಿ. ಗೋ ಅಂಡ್ ಆಸ್ಕ್. ಸೊ ಬಂದು ಒಂದು ಅಸ್ತ್ರ, ಆ ಅಸ್ತ್ರವನ್ನು ಮನಸ್ಸಿಗೆ ದಿನಕ್ಕೂ 1 ತಿಂಗಳಾಯ್ತು 2 ತಿಂಗಳಾಯ್ತು ಒಂದು ಬಂದು. ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನೀವು ಕರ್ನಾಟಕದ ಮಾನವನ್ನು ಹರಾಜಾಗ್ತಿದ್ರಿ. ಬೆಂಗಳೂರೇನಿದೆ, ಬೆಂಗಳೂರು ಅಂತಾರಾಷ್ಟ್ರೀಯ ನಗರ, ಅದು ಸಿಲಿಕಾನ್ ಸಿಟಿ ಆಫ್ ಇಂಡಿಯಾ ಅಂತ ಬೆಂಗಳೂರಿಗೆ ಕರೀತಾರೆ. ಹಲವಾರು ವಿದೇಶಿ ಕಂಪನಿಗಳಿವೆ. ಈ ರೀತಿ ಮಾಡುವ ಮೂಲಕ ವಿದೇಶಿ ಬಂಡವಾಳ ಏನಿದೆ ಅದು ಹರಿದು ಬರೋದಕ್ಕೂ ಅಡ್ಡಿ ಆಗುತ್ತೆ ಅದಕ್ಕೆ. ಸೊ ಹೆದರ್ತಾರೆ, ಏನಪ್ಪ ಇಲ್ಲಿ ಬಂದ್ಬಿಟ್ರೆ ಯಾರು ಗುಂಡಾಗಳು ಇನ್ನೊಂದು ಗಲಾಟೆಗಳು ಶುರು ಮಾಡ್ತಾರೆ, ಯಾಕೆ ಬೇಕು ಅಂತಾರೆ. ಅದ್ರ ಬಗ್ಗೆ ಆಲೋಚನೆ ಮಾಡ್ಬೇಕಲ್ವಾ. ಈ ಬಂದನ್ನು ತಡೆಯೋದಕ್ಕೆ ರಾಜ್ಯ ಸರ್ಕಾರ ಏನು ಮಾಡ್ತಿದೆ? ಎಸ್, ವಾಟಾಳ್ ನಾಗರಾಜು ಸಿದ್ದರಾಮಯ್ಯನವರು ಸ್ನೇಹಿತರಿರ್ಬೋದು, ಐ ಹ್ಯಾವ್ ನೋ ಇಶ್ಯೂ. ಸಿದ್ದರಾಮಯ್ಯನವ್ರ ಪರವಾಗಿ ಆಗಾಗ ವಾಟಾಳ್ ನಾಗರಾಜ್ ಭಾಷಣಗಳನ್ನೇ ಹೊಡಿತಾರೆ. ಹಾಗಿದ್ರೆ ಈ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ವಾಟಾಳ್ ನಾಗರಾಜ್ ಜೊತೆ ಸೇರ್ಕೊಂಡಿದ್ಯಾ? ಬೆಂಬಲ ಕೊಡ್ತಿದ್ಯಾ? ಅದಿಲ್ಲ ಅಂದ್ರೆ ಈ ಬೆಂಬಲವನ್ನು, ಈ ಬಂದನ್ನು ತಡೆಯೋದಕ್ಕೆ ನಾಳೆ ಬಂದಂದ್ರೆ ಇವತ್ತು ಒಂದಷ್ಟು ಜನ ಎತ್ತಾಕೊಂಡು ಹೋಗ್ಬೇಕು ಸರ್ಕಾರ. ಸಾಮಾನ್ಯ ಜನರ ಮೇಲೆ ಹೊಟ್ಟೆ ಮೇಲೆ ಹೊಡೆಯುವಂತಹದ್ದು ಕೆಲಸ ಮಾಡಿಕೊಡುದು. ಅದರ ಜೊತೆಗೆ ಈ ಗಡಿ ಇಶ್ಯೂವನ್ನು ಇನ್ನಷ್ಟು ಇದು ಮಾಡುವ ಮೂಲಕ ಅಶಾಂತಿ ಮೂಡಿಸುವ ಕೆಲಸವನ್ನು ಮಾಡಿಕೊಡುದು. 4 ಜನ ಯಾರೋ MS ಪುಂಡ್ರು ಮಾಡೋದು, ಬಡಿದ್ರಿ ಒಳಗಾಕಿ ಕೇಸ್ ಹಾಕಿ ಅದನ್ನ ಇಡೀ ರಾಜ್ಯ ಎದ್ದು ನಿಂತು ಬಂದು ಆಚರಣೆ ಮಾಡೋದು ಏನಿದೆ ಇದರಲ್ಲಿ? ಏನಿದೆ ಹೇಳಿ? ಇಡೀ ರಾಜ್ಯ ಯಾಕೆ ಬಂದ್ ಮಾಡ್ಬೇಕು? ಇದಕ್ಕಾಗಿ ಕನ್ನಡ ಪ್ರೇಮ ಮಾಡೋಣ. ನಾನು ಈ ಮೊದಲೇ ಹೇಳಿದೆ, ಡಿಲಿಮಿಟೇಷನ್ ಮಾಡೋಣ. ಕರ್ನಾಟಕಕ್ಕೆ ಪಾಲ್ ಕೊಡ್ತಾ ಇಲ್ಲ ಸರಿಯಾಗಿ GSTಯಲ್ಲಿ, ಅದ್ರ ಬಗ್ಗೆ ಮಾಡೋಣ. ನಮ್ಮ ₹1 ಟ್ಯಾಕ್ಸ್ ಕರ್ನಾಟಕ ಜನ ಸಂಗ್ರಹಿಸಿದ್ರೆ ಕರ್ನಾಟಕದ ಜನರಿಗೆ ಸಿಗೋದು 15 ಪೈಸಾನೋ 20 ಪೈಸಾನೋ, ಅಷ್ಟು ದುಡ್ಡು ಸೆಂಟ್ರಲಿಗೆ ಹೋಗುತ್ತೆ. ಕರ್ನಾಟಕ ಡೆವಲಪ್ಮೆಂಟ್ ನಿಂತು ಹೋಗಿದೆ, ಫೆಡರಲ್ ಸಿಸ್ಟಮ್ ನಾಶ ಆಗ್ತಿದೆ. ಕನ್ನಡ ಸಂಸ್ಕೃತಿ ಮತ್ತು ಪರಂಪರೆಯ ಮೇಲೆ ಉತ್ತರ ಭಾರತ ಸಂಸ್ಕೃತಿ ಮತ್ತು ಪರಂಪರೆ ದಾಳಿ ನಡೆಸ್ತಾ ಇದೆ, ಸ್ಲೋಲಿ ಕಬಳಿಸ್ತಾ ಇದೆ ಕನ್ನಡ. ಇಡೀ ಕನ್ನಡತನ ನಾವು ಆರ್ ಲೂಸಿಂಗ್. ಕನ್ನಡತನ ನಾಶ ಆಗ್ತಾ ಇದೆ. ಇದ್ರ ಬಗ್ಗೆ ಏನು ಮಾಡಿದ್ದೀರಿ ನೀವು? ಯಾಕೆ ಮಾಡಿಕೊಡುದು? ಏನು ಮೊದಲು ಚಳವಳಿ ಮಾಡ್ತಾ ಇದ್ರು, ಹಾಗೆ ಮಾಡಿ ಎಮ್ಮೆ ಚಳವಳಿ, ಎಮ್ಮೆ ಹೊಡ್ಕೊಬರೋದು ವಿಧಾನಸೌಧ ಮುಂದೆ, ಆಕಳು ಹೊಡ್ಕೊಬರೋದು, ರಾಜ್ಬಂದು ನಿಂತಿದ್ಕೊಂಡು ಹುಚ್ಚ ಹೊಯ್ಯ ಚಳವಳಿ ಮಾಡೋದು, ಪೊಲೀಸರಿಗೆ ಮೊದಲೇ ಹೇಳ್ಬಿಟ್ಟು ಮಾಧ್ಯಮಗಳು ಪೊಲೀಸರು ರೆಡಿ ಇರೋದು ಈ ಹೋರಾಟಗಾರರ ಜೊತೆಗೆ. ಸೊ ಅವ್ರು ರೆಡಿ ಇರಬೇಕಾದ್ರೆ ಇವ್ರು ಬಂದು ಪೊಲೀಸರು ಹಿಂಗೆ ಎತ್ತಾಗಿ ಪೋಸ್ ಕೊಡೋದು, ಮಲ್ಕೊಳ್ಳೋದು, ವ್ಯಾನಿಗೆ ಹಾಕೋದು, ಅವಾಗಷ್ಟು ಫ್ರೀ ಪ್ಲ್ಯಾಂಡ್. ಆದರೆ ನಾನು ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಅಪ್ರಿಸಿಯೇಟ್ ಮಾಡ್ತೀನಿ, ನಾರಾಯಣಗೌಡರು ನಾನು ಅಪ್ರಿಸಿಯೇಟ್ ಮಾಡ್ತೀನಿ. ನಿಜವಾಗಿ ಅವರಿಗೆ ಬೆಂಬಲ ಕೂಡ ಇದೆ. ನಾರಾಯಣಗೌಡರು ಈ ಬಂದು ಅಗತ್ಯ ಅಲ್ಲ ಅಂತ ಮಾತು ಹೇಳಿದ್ದಾರೆ. ಅದ್ರ ಜೊತೆಗೆ ಈ ನಾನು ಹೇಳಿದ ಡಿಲಿಮಿಟೇಷನ್ಸ್ ಮೊದಲಾದ ವಿಚಾರಗಳ ಬಗ್ಗೆ ಅವರು ತಮಿಳುನಾಡು ಮುಖ್ಯಮಂತ್ರಿಗೆ ಪತ್ರ ಬರೆದು ಹೇಳಿದ್ದಾರೆ ಇದಾಗಬೇಕು ಅಂತ. ನಿಜವಾಗಿ ಹೋರಾಟಗಾರರು ಅವರು. ಐ ಮೇ ನಂಬರ್ ಆಫ್ ಇದು ನನ್ನ ಅವ್ರ ಬಗ್ಗೆ ಕೆಲವು ವಿಚಾರದಲ್ಲಿ ನನಗೆ ವ್ಯತ್ಯಾಸ ಇರ್ಬೋದು, ಆದರೆ ಅವರು ಇದನ್ನು ಪ್ರಶ್ನೆ ಮಾಡಲ್ಲ. ನಾನು ಅವ್ರು ಸುಮ್ಮನೆ ಬಂದು ಕರೆ ಕೊಡಲ್ಲ. ಈ ನೆವರ್
ಅದ್ರ ಜೊತೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಇಂಥ ಇಶ್ಯೂಗಳಿಗೆ ಸಂಬಂಧಪಟ್ಟಾಗೆ ತಮಿಳ್ನಾಡಿಗೆ ಪತ್ರ ಬರೆದದ್ದು ನನಗೆ ಭಾಳ ಖುಷಿ ಆಯಿತು. ನಾರೇಗೌಡರು ಈಸ್ ಡೂಯಿಂಗ್ ಇಟ್. ಇನ್ನೂ ಕೆಲವು ಸಂಘಟನೆಗಳು ಮಾಡ್ತಿವೆ. ಈ ಬಂದ್ ಕಾಯಕ ಮಾಡ್ಕೊಂಡಿಲ್ಲ. ಚಟ ಬಂದಾಗಲೆಲ್ಲ ಹೋಗ್ಬಿಟ್ಟು ಬಂದ್ ಮಾಡೋದಿದೆಯಲ್ಲ, ಅದು ಹೆಂಗಂದ್ರೆ ಉಚ್ಚ ಒಯ್ಯಕ್ಕೆ ನಮ್ಗೆ ಅನ್ಸಿದ್ರೆ ನಾವೆಲ್ಲ ಇದು ಟಾಯ್ಲೆಟ್ ಹುಡ್ಕೊಂಡು ಹೋಗ್ತೀವಿ ಉಚ್ಚ ಒಯ್ಯಕ್ಕೆ. ಹಂಗೇನಾಗಿದೆ, ಈ ಟಾಯ್ಲೆಟ್ ಹುಡ್ಕೋ ಹಾಗೆ ಬಂದ್ ಕರೆ ಕೊಡೋದು. ಯಾವಾಗ ಬೇಕೋ ಆವಾಗ ಬಂದು 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 4 ಜನ ನಿಂತ್ಕೊಳ್ಳೋದಲ್ಲಿ ಮಾಧ್ಯಮಗಳು 4 ದಿವಸ ಈ ನಾಳೆ ಏನೇನು ಸಿಗುತ್ತೆ, ನಾಳೆ ಏನೇನೂ ಸಿಗಲ್ಲ ಅಂತ ಪಟ್ಟಿ ಮಾಡ್ತಾ ಕ್ರಿಯೇಟ್ ಮಾಡೋದು. ಅಂದರೆ ಈ ಮಾಧ್ಯಮಗಳು ಸೇರಿ ಬಂದ್ ವಾತಾವರಣ, ನಾಳೆ ಹಾಲು ಸಿಗುತ್ತದೆ, ನಾಳೆ ಔಷಧಗಳು ಸಿಗುತ್ತವೆ, ನಾಳೆ ಇದು ಸಿಗುತ್ತವೆ, ನಾಳೆ ಆಟಗಳು ಕಷ್ಟ. ಇಡೀ ಜನರ ಮನಸ್ಸಿನಲ್ಲಿ ಬಂದನ್ನು ತುಂಬುವುದು ಅಂತ. ಮಾಧ್ಯಮಗಳು ಅದು ನೆಗ್ಲೆಕ್ಟ್ ಮಾಡಿಬಿಟ್ರೆ ಏನೂ ಆಗಲ್ಲ. ಅದು ಒಂದು ಹೇಳಿಕೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅವನೇನೋ ಒಂದು ಹೇಳ್ತಾರೆ ವಾಟಾಳ್ ಕಂಪ್ನಿ, ಕೇಳಿಸ್ಕೊಂಡು ಸುಮ್ಮನಿದ್ರೆ ಸಾಕು. ಟಿ ವಿ ಚಾನಲ್ಗಳು ಬಂದೆಲ್ಲ ಟುಸ್ ಪುಸ್ ಅಂತ ಹೋಗ್ಬಿಡುತ್ತೆ. ಯಾರು ಅವ್ರವ್ರು ಬದುಕ್ತಾರೆ ಅಷ್ಟೇ ಅಲ್ವಾ. ಅದು ಹೋರಾಟ ಮಾಡಿದ್ರೆ ಎಲ್ಲ ಹೋಗಿ ಬೆಳಗಾವಿಯಲ್ಲಿ 1 ವಾರ ಕೂತ್ಕೊಳ್ಳಿ ಧರಣಿಗೆ, ಗಡಿಗೆ ಹೋಗಿ, ಕರ್ನಾಟಕ ಮಹಾರಾಷ್ಟ್ರ ಗಡಿಗೆ ಹೋಗಿ ಕೂತ್ಕೊಳ್ಳಿ ಅಲ್ಲಿ 1 ದಿವಸ ಗಡಿಯಲ್ಲಿ ಧರಣಿ ಮಾಡಿ ನೋಡೋಣ. ಅದು ಕಷ್ಟ. ಧರಣಿ ಮಾಡೋದು, ಉಪವಾಸ ಸತ್ಯಾಗ್ರಹ ಮಾಡೋದೆಲ್ಲ ಕಷ್ಟ. ಇದು ಹಂಗಲ್ಲ, 1 ದಿವಸ ಬಂದು ಕರೆ ಹಿಡಿದ್ರೆ ಇನ್ಯಾರ್ದು ತಲೆ ಮೇಲೆ ಚಪ್ಪಡಿ ಕಲ್ಲು. ಇವ್ರು ಬಂದುಬಿಟ್ಟು ಒಂದು ಮೆರವಣಿಗೆ ಮಾಡಿಬಿಟ್ಟು, ನಿನ್ನೆ ಮಾಡಿದ್ರು ನೋಡಿ, ಒಂದು ವಾಹನದ ಮೇಲೆ ನಿಂತ್ಕೊಬಿಟ್ಟು ಜೈ ಜೈ ಅಂತ ಕನ್ನಡ ಬಾವುಟ ಇಟ್ಕೊಂಡು ಓಡಾಡಿಬಿಟ್ಟು ವಾತಾವರಣ ಸೃಷ್ಟಿ ಮಾಡಿ ತಮಗೇನು ಬೇಕೋ ಅದು ಮಾಡ್ಕೊಳ್ಳೋದು. ಸಾಯವನು ಸಾಮಾನ್ಯ ಜನ. ಸೊ ಕನ್ನಡ ಇದೆಯಲ್ಲ, ಅದು ನಮ್ಮ ಬದುಕಾಗಬೇಕಂಡ್ರಿ, ಹೊಟ್ಟೆ ಪಡಾಗಬಾರ್ದು. ಕನ್ನಡ ಅಸ್ಮಿತೆ, ಕನ್ನಡ ಭಾಷೆ, ಸಂಸ್ಕೃತಿ, ಪರಂಪರೆ, ಕನ್ನಡತನ ಇದೆಲ್ಲ ನಮ್ಮ ವ್ಯಕ್ತಿತ್ವದ ಭಾಗ ಆಗಬೇಕು. ಅದು ಬಿಟ್ಟು ರಸ್ತೆಯಲ್ಲಿ ನಿಂತ್ಕೊಂಡು ಕೂಗಾಡೋದ್ರಿಂದ ನೀವು ಕನ್ನಡ ಉಳಿಸೋಕ್ಕಾಗಲ್ಲ. ಕಬಳಿಸುತ್ತೆ. ಇನ್ನು ಮುನ್ನ 10-20 ವರ್ಷ ಹೋದರೆ ಕರ್ನಾಟಕದ ಎಲ್ಲರೂ ಹಿಂದಿ ಮಾತಾಡ್ಬೇಕಷ್ಟೆ. ಅಷ್ಟೇ. ಕನ್ನಡ ಸಂಸ್ಕೃತಿನೂ ನಾಶ. ನಮ್ಮ ಇವನ್ನು ಕರ್ನಾಟಕದ ಕಾವೇರಿ, ಕೃಷ್ಣ, ತುಂಗಭದ್ರಾ ಮುಖ್ಯ ಆಗಲ್ಲ. ಎಲ್ಲ ಉತ್ತರ ಪ್ರದೇಶಕ್ಕೆ ಹೋಗೋದು, ಅಲ್ಲಿ ನೀರಿನಲ್ಲಿ ಮುಳುಗೋದು, ಅಲ್ಲಿ ಕಾಸು ಖರ್ಚು ಮಾಡೋದು, ಅವ್ರ ಆದಾಯ ಹೆಚ್ಚು ಮಾಡೋದು, ನಾವು ಎಲ್ಲ ಕಳ್ಕೊಂಡು ಕಾಲು ತೊಳ್ತಾ ಇನ್ನೊಂದು ಮಾಡ್ಕೊಂಡು ವಾಪಸ್ ಬರೋದು. ಕನ್ನಡತನ ಗಾನ್ ಇಲ್ಲಿ. ಇದ್ರ ಬಗ್ಗೆ ಯಾಕೆ ಧ್ವನಿ ಎತ್ತಲ್ಲ ವಾಟಾಳ್ ಆ್ಯಂಡ್ ಕಂಪ್ನಿ? ಯಾವುದು ಕನ್ನಡತನ, ಯಾವುದಲ್ಲ. ಕನ್ನಡತನವನ್ನು ಉಳಿಸುವುದಕ್ಕೆ, ಕನ್ನಡ ಸಾಹಿತ್ಯ ಪರಂಪರೆಯನ್ನು ಉಳಿಸೋದಕ್ಕೆ ಕನ್ನಡ ಶಾಲೆಗಳೆಲ್ಲ ಮುಚ್ಚೋಗ್ತಾ ಇದೆ. ಸರ್ಕಾರ ಕಾಸು ಕೊಡ್ತಾ ಇಲ್ಲ ಕನ್ನಡ ಶಾಲೆಗಳಿಗೆ. ಇದು ಪ್ರಾಥಮಿಕ ಶಿಕ್ಷಣ ಒಬ್ಬರು ಮಂತ್ರಿ ಇದ್ದಾರೆ, ಅವರಿಗೆ ಕನ್ನಡ ಬರಲ್ಲ ಅಂತ ಒಂದು ಕಮಿಟ್ಮೆಂಟ್ ಇಲ್ಲ, ಬದ್ಧತೆ ಇಲ್ಲ, ಬದ್ಧಕಾಯಿ ಇಲ್ಲ. ಈ ಸಿಚುವೇಶನಲ್ಲಿ ಬಂದ್ ಕರೆ ಯಾರಾದರೂ ಬುದ್ಧಿ ಹೇಳಿ ವಾಟಾಳ್ ನಾಗರಾಜ್, ಸಾರಾ ಗೋವಿಂದುಗೆ ಯಾರು ಅವ್ರಿಗೆ ಬುದ್ಧಿ ಹೇಳ್ಬಿಟ್ಟು ಈ ಬಂದು ಹಿಂಗೆ ಅನಗತ್ಯ ಬಂದು ಕರೆದೋಗಿಯವ್ರು ಇದಾರಲ್ಲ, ಅವ್ರು ಅಷ್ಟು ಹಾನಿಯನ್ನು ಭರಿಸ್ಬೇಕು. ಅವ್ರಿಗೆ ದಟ್ ಶುಡ್ ಬಿ ದೇರ್ ರೆಸ್ಪಾನ್ಸಿಬಿಲಿಟಿ. ಆ ಹಾನಿ ಎಷ್ಟಾಗುತ್ತೆ ಅಷ್ಟು ಅವರೇ ಕಟ್ಕೊಳ್ಬೇಕು, ಬರೀ ಬಂದಿಂದ ಕಲೆಕ್ಟ್ ಮಾಡೋದಲ್ಲ. ನಿಲುವೆ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಭಾಳ ಮುಖ್ಯ. ಎಲ್ಲರಿಗೂ ನಮಸ್ಕಾರ.